ಎಲ್ಲರಿಗೂ ನಮಸ್ಕಾರ. ಅಭಿರುಚಿ ವೆಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅರೆ ಇದೇನಪ್ಪ ಹಣ್ಣು ಅಂತ ಅಂದ್ಕೊಳ್ತಿದ್ದೀರಾ? ಇದು ಮಂಗಳೂರು ಕಡೆ ಇಬ್ಳ ಅಂತ ಕರಿತೀವಿ. ಮಾಸ್ಕ್ ಮೆಲನ್ ಇದೆಯಲ್ಲ, ಅದೇ ಥರ. ಬೆಂಗಳೂರಲ್ಲಿ ಸಿಗೋ ಮಾಸ್ಕ್ ಮೆಲನ್ ಬಂದು ರೌಂಡ್ ಆಗಿರುತ್ತೆ. ಈ ಮಂಗಳೂರು ಕಡೆ ಸಿಗೋ ಮಾಸ್ಕ್ ಮೆಲನ್ ಈ ರೀತಿಯಾಗಿ ಉದ್ದವಾಗಿರುತ್ತೆ, ತುಂಬಾನೇ ರುಚಿಯಾಗಿರುತ್ತೆ. ಇದರಿಂದ ಒಂದು ಜ್ಯೂಸ್ ಮಾಡೋದನ್ನ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ತೆಂಗಿನಕಾಯಿ, ಬೆಲ್ಲ, 1 ಬೌಲಷ್ಟು ಅವಲಕ್ಕಿಯನ್ನು ಉಪಯೋಗಿಸ್ಕೊಂಡು ಸೂಪರ್ ಆದಂತಹ ಜ್ಯೂಸ್ ಮಾಡಬಹುದು. ನಾನಿಲ್ಲಿ 1 ತೆಂಗಿನಕಾಯಿನ ತಗೊಂಡಿದ್ದೀನಿ. ತೆಂಗಿನಕಾಯಿಯನ್ನ ತುರಿದು ಅದರಿಂದ ಹಾಲು ತೆಗಿಬೇಕಾಗತ್ತೆ. ಫಸ್ಟಿಗೆ ಅದರಿಂದ ದಪ್ಪ ಹಾಲನ್ನ ತೆಕ್ಕೊಳ್ಳಿ. ಹಾಗೆ ಅದನ್ನ ಇನ್ನೊಂದ್ಸಲ ಗ್ರೈಂಡ್ ಮಾಡಿಬಿಟ್ಟು ತೆಳ್ಳಗಿರುವಂತಹ ಹಾಲು ಕೂಡ ತೆಗಿರಿ. ಯಾಕಂದ್ರೆ ಇದು ಸ್ವಲ್ಪ ನೀರಾಗಿ ತೆಗೆದ್ರೇನೆ ಒಳ್ಳೇದು. ಇದಾದ ನಂತರ ಇಬ್ಳ ಏನಿದೆ ಅದರದ್ದು ಮೇಲಿನ ಸಿಪ್ಪೆಯನ್ನ ತೆಗಿಬೇಕು. ಆ ಸಿಪ್ಪೆಯನ್ನ ತೆಗೆಯುವಾಗ ನಿಧಾನಕ್ಕೆ ಮೇಲ್ಗಡೆ ಮಾತ್ರ ತೆಗೀರಿ. ಆದಷ್ಟು ಕೈಯಿಂದ ತೆಗೆಯುವಂತಹ ಪ್ರಯತ್ನ ಮಾಡಿ. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ಚಾಕುನಿಂದ ತೆಗಿಬಹುದು, ಬಟ್ ತುಂಬಾನೇ ದಪ್ಪವಾಗಿ ತೆಗೆಯೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದು ತೆಳ್ಳಗೆ ತೆಗೆದಷ್ಟೇ ಅದರೊಳಗಡೆ ರುಚಿ ಇರುತ್ತೆ. ದಪ್ಪಕ್ಕೆ ತೆಗೆದ್ರೆ ಅದ್ರ ಪರಿಮಳನೇ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನ ಈ ರೀತಿಯಾಗಿ ಸಿಪ್ಪೆ ತೆಕ್ಕೊಂಡು ಕಟ್ ಮಾಡ್ಕೊಂಡು ಅದರ ತಿರುಳನ್ನ ತೆಗೆದು ಮಿಕ್ಸಿಗೆ ಹಾಕೊಂಡು ಬೆಲ್ಲದ ಜೊತೆಗೆ ನುಣ್ಣಗೆ ರುಬ್ಕೊಳ್ಳಿ. ಈಗ ರುಬ್ಕೊಂಡಿರೋದನ್ನ ಕಾಯಿ ಹಾಲು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾನು 1 ಕಪ್ ಅಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಅವಲಕ್ಕಿನ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ. ಸ್ವಲ್ಪ ಹೊತ್ತು ನೆನೆಸಿಟ್ರು ಆಗತ್ತೆ, ನೆನೆಸಿಲ್ಲ ಅಂದ್ರೂ ಪರವಾಗಿಲ್ಲ. ತೊಳ್ಕೊಂಡಿಟ್ಟಿರುವಂತಹ ಅವಲಕ್ಕಿನ ಈಗ ಈ ಜ್ಯೂಸ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೋಲ್ಡ್ ಆಗೋದಕ್ಕೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾದ್ಮೇಲೆ ಫ್ರಿಜ್ ಇಂದ ತೆಗೆದು ಸರ್ವ್ ಮಾಡಿ. ತುಂಬಾನೇ ರುಚಿಯಾದಂತಹ ಇಬ್ಳ ಜ್ಯೂಸು ರೆಡಿ ಆಯ್ತು. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.